ಸ್ನೇಹಿತರೆ, ಈ ಥರ ತರಕಾರಿ ಎಲ್ಲ ತರಕಾರಿ ಹಾಕ್ಬಿಟ್ಟೆ ಶಾವಿಗೆ ಬಾತ್ ಮಾಡಬೇಕು ಅನ್ನೋದೇನಿಲ್ಲ. ಯಾರೋ ಸಡನ್ನಾಗಿ ಬಂದುಬಿಡ್ತಾರೆ ಮನೆಗೆ, ಅವ್ರಿಗೆ ಏನಾರು ಒಂದು ತಿಂಡಿ ಮಾಡ್ಕೊಡ್ಬೇಕು ಅಂದರೆ ಈ ಥರದ್ದೆಲ್ಲ ಪಟ್ಟಂತ ಆಗುತ್ತೆ. 5 ನಿಮಿಷದಲ್ಲಿ ಆಗೋ ಕೆಲಸ ಆಗಲ್ಲ. ತುಂಬ ಜನ ನಮ್ಮ ಈ ವರ್ಪೂಜೆ ಟೈಮಲ್ಲಿ ಬೆಳಗಿನ ತಿಂಡಿಗೆ ಸುಮಾರು ಜನ ಶಾವಿಗೆ ಬಾತ್ ಮಾಡಿಸ್ತಿರ್ತಾರೆ. ನೋಡಿ, ಇದು ಕುದಿ ಬಂದಿದೆ, ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ ಹದವಾಗಿ. ಈಗ ಇದಕ್ಕೆ ನಾವು ಶಾವಿಗೆ ಇಟ್ಕೊಂಡಿದ್ದೀವಲ್ಲ, ಈ ಥರ ಕುದಿ ಬಂದ ತಕ್ಷಣ ಈ ಥರ ಶಾವಿಗೆ 5 ನಿಮಿಷದಲ್ಲಿ ಫಟಾಫಟ್ಟಾಗಿ ಮಾಡೋವಂಥ ಶಾವಿಗೆ ಬಾತ್ ಸವಿಯಲು ಸಿದ್ಧ. ನೋಡಿ ಉದ್ದುದ್ರಾಗಿ ನೋಡಿ ಹೇಗಿದೆ, ಮಲ್ಲಿಗೆ ಹೂವು ಕೈಯಲ್ಲಿ ಕಲಿಸಿದ್ರೆ ಒಡೆದೋಗೋದು ಆ ಥರದ್ದೆಲ್ಲ ಆಗುತ್ತೆ. ನೋಡಿ ಹಾಗೆ ಇದೆ ಉದ್ದುದ್ದ ಶಾವಿಗೆ, ಹೈ ಕ್ಲಾಸ್ ಆಗಿದೆ, ಮೃದುವಾಗಿದೆ. ದಯವಿಟ್ಟು ಈ ಮೆಥಡಲ್ಲಿ ಮಾಡಿ ನೋಡಿ. ಸ್ನೇಹಿತರೆ, ಎಲ್ಲರಿಗೂ ಕಲರ್ ಸ್ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಕೇಳ್ತಾ ಇದ್ರು, ಈಗ ಇನ್ನೇನು ತಿರ್ಗಾ ಸ್ಕೂಲ್ ಶುರು ಆಗಿಬಿಡುತ್ತೆ, ಬೇಸಿಗೆ ರಜೆ ನಡೀತಾ ಇದೆ, ಬೆಳಗ್ಗೆ ಫಟಾಫಟ್ ಅಂತ ಟಿಫನ್ಗಳಾಗಬೇಕು, 5 ನಿಮಿಷದಲ್ಲಿ ತಿಂಡಿ ಆಗಬೇಕು, ಈ ಥರದ್ದು ಏನಾರ ತೋರಿಸ್ಕೊಡ್ತಾರೆ ಅಂಥೇಳಿ ನಾವು RVR ಕೇಟರರ್ಸ್ದಲ್ಲಿ ದಮ್ ಶಾವಿಗೆ ಬಾತ್ ಹೇಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ದಮ್ ಶಾವಿಗೆ ಬಾತ್ ಏನಕ್ಕೆ ಅಂತ ಹೇಳಿದ್ರೆ ಬೇಗ ಅಳಿಸಲ್ಲ. ತುಂಬ ಜನ ನಮ್ಮ ಈ ವರ್ಪೂಜೆ ಟೈಮಲ್ಲಿ ಬೆಳಗಿನ ತಿಂಡಿಗೆ ಸುಮಾರು ಜನ ಶಾವಿಗೆ ಬಾತ್ ಮಾಡಿಸ್ತಿರ್ತಾರೆ. ನಾನು ಒಂದ್ಸಲ ಕಲಿಸಿದ್ದು ತೋರಿಸ್ತೀನಿ ಹೇಗೆ ಕಲಿಸೋದು ಅಂತ ಹೇಳಿ. ಈಗ ದಮ್ ಶಾವಿಗೆ ಬಾತು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಪ್ರೊಸೀಜರ್ ಏನು ತುಂಬ ಡಿಫ್ರೆನ್ಸ್ ಇಲ್ಲ, ತೋರಿಸ್ಕೊಡ್ತೀನಿ ಬನ್ನಿ. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು, ಮತ್ತು ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಒಂದು 50 ಗ್ರಾಮ್ ಎಣ್ಣೆ. ನೋಡಿ, ಎಣ್ಣೆ ಕಾಯ್ತಿದ್ದಂಗೆ 1 ಚಮಚ ಸಾಸಿವೆ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, ಸ್ವಲ್ಪ ಗೋಡಂಬಿ, ಇದು ಆಪ್ಷನಲ್ ಗೋಡಂಬಿ, ಸ್ವಲ್ಪ ಗುಂಟೂರು ಮೆಣಸಿನಕಾಯಿ ಒಗ್ಗರಣೆಗೆ, ಅರ್ಧ ಚಮಚ ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈ ಸಮಯದಲ್ಲಿ ಈ ಥರ 1 ಇಂಚಷ್ಟು ಶುಂಠಿನ ನೈಸ್ ಹಚ್ಚಿಟ್ಕೊಂಡಿದ್ದೀನಿ, ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೊಂಬೋಣ. ಹಸಿರುಮೆಣಸಿನಕಾಯಿ 3 ಹಸಿರುಮೆಣಸಿನಕಾಯಿನ ನೈಸ್ ಹಚ್ಕೊಂಡಿದ್ದೀನಿ, ಇದನ್ನ ಸೀಳಿ ಕೂಡ ಹಾಕೋಬೋದು. 1 ಈರುಳ್ಳಿನ ಈ ಥರ ಕಡ್ಡಿ ಹಚ್ಚಿಟ್ಕೊಂಡಿದ್ದೀನಿ. ಯಾರು ಈರುಳ್ಳಿ ಉಪಯೋಗಿಸಲ್ವೋ ಈ ಸಮಯದಲ್ಲಿ ಆ ಈರುಳ್ಳಿನ ಸ್ಕಿಪ್ ಮಾಡ್ಕೊಂಬಿಡಿ ಅಷ್ಟೇ. ನೋಡಿ, ಈರುಳ್ಳಿ ಹಾಕ್ತಿದ್ದಂಗೆ ಹಿಂದೆನೇ ನಾನು ಈ ತರಕಾರಿಗಳನ್ನ ಹಚ್ಚಿಟ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ನವಿಲುಕೋಸು 3 ತರಕಾರಿನೂ 1 ಬೌಲ್ ಆಗುವಷ್ಟು ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ಕಡ್ಡಿ ಥರ ಹಚ್ಚಿಟ್ಕೊಂಡಿದ್ದೀನಿ, ಇದನ್ನು ಹಾಕ್ಕೊಳ್ತಿದ್ದೀನಿ. ಆಮೇಲೆ ಅರ್ಧ ಹೋಳು ಕ್ಯಾಪ್ಸಿಕಮ್, ಇದನ್ನು ಅಷ್ಟೇ ಕಡ್ಡಿ ಹಚ್ಚಿಟ್ಕೊಂಡಿದ್ದೀನಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, 5 ನಿಮಿಷದೊಳಗಡೆ ಆಗುವಂಥ ರೆಸಿಪಿ ಇವೆಲ್ಲ. ಸ್ನೇಹಿತರೆ, ಈ ಥರ ಎಲ್ಲ ತರಕಾರಿ ಹಾಕ್ಬಿಟ್ಟೆ ಶಾವಿಗೆ ಬಾತ್ ಮಾಡಬೇಕು ಅನ್ನೋದೇನಿಲ್ಲ. ಬರೀ 1 ಈರುಳ್ಳಿ ಹಾಕ್ಬಿಟ್ಟು ಮಾಡ್ಬೋದು, ಅಥವಾ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಸ್ವಲ್ಪ ಬಟಾಣಿ, ಗ್ರೀನ್ ಪೀಸ್ ಹೆಂಗಿದ್ರು ಫ್ರಿಡ್ಜಲ್ಲಿ ಇರುತ್ತೆ, ಅದನ್ನು ಹಾಕ್ಬಿಟ್ಟು ಒಳ್ಳೆ ಶಾವಿಗೆ ಬಾತ್ 5 ನಿಮಿಷ ಪಟ್ಟ ಅಂತ ಮಾಡ್ಬೋದು. ಯಾರೋ ಸಡನ್ನಾಗಿ ಬಂದುಬಿಡ್ತಾರೆ ಮನೆಗೆ ಗೆಸ್ಟ್ಗಳು, ಅವ್ರಿಗೇನಾರು ಒಂದು ತಿಂಡಿ ಮಾಡ್ಕೊಡ್ಬೇಕು ಅಂದರೆ ಈ ಥರದ್ದೆಲ್ಲ ಪಟ್ಟಂತ ಆಗುತ್ತೆ, 5 ನಿಮಿಷದಲ್ಲಿ ಆಗೋ ಕೆಲಸ ಆಗಲ್ಲ. ನೋಡಿ, ಇದ್ರ ಜೊತೆಗೀಗ ಅರ್ಧ ಹೋಳು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಇದನ್ನು ಹಾಕ್ಕೊಳ್ತಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ. ಸ್ನೇಹಿತರೆ, ಇದನ್ನು ತರಕಾರಿ ಎಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು. ಸಣ್ಣ ಕಾವು ಇಟ್ಕೊಂಡು ಚೆನ್ನಾಗಿ ಬಾಡಿಸಿ, ಅವಾಗ ಚೆನ್ನಾಗಿ ಬೇಯುತ್ತೆ, ಮತ್ತು ಅದರಲ್ಲಿರೋ ಪೌಷ್ಟಿಕಾಂಶಗಳು ಅದರಲ್ಲೇ ಉಳ್ಕೊಳ್ಳುತ್ತೆ. ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿಲಿ ನೀಟಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ಪೂರ್ತಿ ಎಲ್ಲ ತರಕಾರಿ ಬೆಂದೋಗುತ್ತೆ. ಈಗ ಇದಕ್ಕೆ ನೀರು ಹಾಕೊಳ್ಳೋ ಸಮಯ. ನೀರು ನೋಡಿ, ಅಳತೆ ನಾನು ಪ್ರಮಾಣ ಕರೆಕ್ಟಾಗಿ ಹೇಳ್ಕೊಡ್ತೀನಿ ನಿಮಗೆ. ಇಲ್ಲಿ ನಾನು 200 ಗ್ರಾಮ್ ಅಷ್ಟು ಶಾವಿಗೆನ ಇಟ್ಕೊಂಡಿದ್ದೀನಿ, ಅನಿಲ್ ಶಾವಿಗೆ. ನೀವು 200 ಗ್ರಾಮ್ಗೆ 200 ml, ಒಂದಕ್ಕೆ ಒಂದೇ ನೀರು ಹಾಕಿ ದಮ್ ಹಾಕ್ಬಿಡೋದು ಅಷ್ಟೇ. ಇಷ್ಟೇ. ಈ ನೀರು ಹಾಕ್ಕೊಂಡು ಈಗ ಇದಕ್ಕೆ ನಿಂಬೆಹಣ್ಣು ರಸ, ಒಂದೇ ಒಂದು ನಿಂಬೆಹಣ್ಣು ಹಿಂಡಿಟ್ಕೊಂಡಿದ್ದೀನಿ, ಇದರ ರಸವನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಶಾವಿಗೆ ಬಾತಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಒಳ್ಳೆ ರುಚಿ ಕೊಡುತ್ತೆ, ಮತ್ತು ನಿಮ್ಗೆ ಒಳ್ಳೆ ತಿಂತಾಯಿದ್ರೆ ಒಳ್ಳೆ ಮಜವಾಗಿರುತ್ತೆ. ಸ್ವಲ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಇದು ಕುದಿ ಬಂದಿದೆ, ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ ಹದವಾಗಿ, ಉಪ್ಪೆಲ್ಲ ಹಾಕ್ಕೊಂಡಿದ್ದೀವಿ ರುಚಿಗೆ ತಕ್ಕಷ್ಟು. ಈಗ ಇದಕ್ಕೆ ನಾವು ಶಾವಿಗೆ ಇಟ್ಕೊಂಡಿದ್ದೀವಲ್ಲ, ಈ ಥರ ಕುದಿ ಬಂದ ತಕ್ಷಣ ಈ ಥರ ಶಾವಿಗೆ ಇದನ್ನು ಡೈರೆಕ್ಟಾಗಿ ಇದಕ್ಕೆ ನೀರಿಗೆ ನೋಡಿ ಈ ಥರ ಹಾಕ್ಬಿಟ್ಟು ನೀಟಾಗಿ, ಜಾಸ್ತಿ ನೀರು ಹಾಕಬಾರ್ದು ಇದಕ್ಕೆ, ಒಂದಕ್ಕೆ ಒಂದು ನೀರು ಅಷ್ಟೇ. ಜಾಸ್ತಿ ನೀರು ಹಾಕಿದ್ರೆ ಚೆನ್ನಾಗಿರೋದು. ನೋಡಿ, ಈ ಥರ ಎಲ್ಲ ನೀಟಾಗಿ ಡ್ರೈ ಆಗಿಬಿಡುತ್ತೆ ಪಟ್ಟಂತ. ನೀವು ಶಾವಿಗೆ ಹಾಕ್ತಿದ್ದಂಗೆ ನೀರೆಲ್ಲ ಡ್ರೈ ಆಗಿಬಿಡುತ್ತೆ. ಆದ ತಕ್ಷಣ ಈ ಥರ ನೀಟಾಗಿ ದಮ್ ಹಾಕ್ಬಿಟ್ಟು
ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಈ ಥರ ತಟ್ಟೆ ಅಥವಾ ಏನಿದೆಯೋ ಲಿಡ್ಡು ಮುಚ್ಚಿಟ್ಬಿಟ್ರೆ 10 ನಿಮಿಷ. ಈಗ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಶಾವಿಗೆ ಹಾಕಿ 2 ನಿಮಿಷ, ಜಾಸ್ತಿ ನಾವು ಇದು ಮಾಡಲಿಲ್ಲ. 2 ನಿಮಿಷ ಆದ ತಕ್ಷಣ ನೀರೆಲ್ಲ ಪಟ್ಟಂತ ಎಳೆದ್ಬಿಡ್ತು. ಆಮೇಲೆ ಸ್ಟವ್ ಆಫ್ ಮಾಡಿದ್ವಿ, ತಟ್ಟೆ ಮುಚ್ಚಿಟ್ಟಿದ್ವಿ. ಇನ್ನು 10 ನಿಮಿಷ ಬಿಟ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾಯಿದ್ರೆ ಬಿಸಿ ಬಿಸಿ ಪಟಾಪಟ್ ಶಾವಿಗೆ ಬಾತ್ ರೆಡಿ ಆಗಿಬಿಡುತ್ತೆ. ನಮ್ಮ RVR ಸ್ಪೆಷಲ್ ಶಾವಿಗೆ ಬಾತು ಮದುವೆ ಮನೆಗಳಲ್ಲಿ ಇದು ತುಂಬ ಫೇಮಸ್ಸು ತಿಂಡಿಗೆ, ಮತ್ತು ಹಿಂದಿನ ದಿವಸ ವರಪೂಜೆ ಸ್ನ್ಯಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಶಾವಿಗೆ ಬಾತು. ಮನೇಲಿ ಒಂದ್ಸಲ ಈ ಥರ ಮಾಡಿ ಟ್ರೈ ಮಾಡಿ. ಎಲ್ಲರೂ ಮಾಡಿರ್ತೀರ ಮನೇಲಿ, ಕಲಸೋದು ಅದೊಂದ್ಸಲ ಜಾಸ್ತಿ ಬೇಯಿಸ್ಬಿಟ್ಟಿರ್ತೀರ, ಒಂದ್ಸಲ ಜಿಡ್ಡು ಜಾಸ್ತಿ ಆಗಿಬಿಡುತ್ತೆ, ಈ ಥರದ್ದೆಲ್ಲ ಸಮಸ್ಯೆ ಆಗಿರುತ್ತೆ. ಯಾಕಂದರೆ ನಾನು ಅದು ಮಾಡ್ಬೇಕಾದ್ರೆ ಈ ಥರದ್ದೆಲ್ಲ ಸಮಸ್ಯೆ ಆಗಿದೆ. ಈ ಮೆಥಡ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಒಂದು ದಿವಸನೂ ನಮ್ಮ ಶಾವಿಗೆ ಬಾತು ಆಚೆ ಈಚೆ ಆಗಿಲ್ಲ. ಒಂದೇ ಸಮ ಬರುತ್ತೆ ಶಾವಿಗೆ ಬಾತು. ಆದ್ದರಿಂದ ಮನೇಲೂ ಈ ಥರ ಒಂದು ಮೆಥಡ್ನ ಒಂದ್ಸಲ ಫಾಲೋ ಮಾಡಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡಿ. ಸ್ನೇಹಿತರೆ ನೋಡಿ, 2 ನಿಮಿಷ ಆಗಿದೆ ಮುಚ್ಚಿಟ್ಟು. ಈಗ ತೆಗೆದುಬೋಣ ಹೇಗಾಗಿದೆ ನೋಡ ಬನ್ನೀಗ. ನೋಡಿ ಒಳ್ಳೆ ಬಿಸಿ ಬಿಸಿ ಆದಂಥ ಶಾವಿಗೆ ಬಾತ್ ನೋಡಿ ಹೆಂಗೆ ಒಳ್ಳೆ ಮಲ್ಲಿಗೆ ಹೂವು. ಒಂದು ಚೂರು ನೋಡಿ ಮುದ್ದೆ ಆಗಿಲ್ಲ, ಒಂದು ಚೂರು ಆಯಿಲ್ ಜಾಸ್ತಿ ಆಗಿಲ್ಲ. ನೋಡಿ ಹೇಗಿದೆ, ಘಮ ಘಮ ಅಂತಿದೆ ಶಾವಿಗೆ ಬಾತು. ಇಷ್ಟೇ ಸಿಂಪಲ್ 5 ನಿಮಿಷದಲ್ಲಿ ಫಟಾಫಟ್ಟಾಗಿ ಮಾಡೋವಂಥ ಶಾವಿಗೆ ಬಾತ್ ಸವಿಯಲು ಸಿದ್ಧ. ಸ್ನೇಹಿತರೆ, ಫಟಾಫಟ್ ಮಾಡೋವಂಥ ಶಾವಿಗೆ ಬಾತು ನಮ್ಮ RVR ಸ್ಪೆಷಲ್ ಮದುವೆ ಮನೆ ಸ್ಪೆಷಲ್ ಶಾವಿಗೆ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ದಮ್ ಶಾವಿಗೆ ಬಾತು. ದಯವಿಟ್ಟು ಮನೇಲಿ ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ. 100% ಎಲ್ಲರಿಗೂ ಖುಷಿ ಆಗುತ್ತೆ. ನಾನು ಬರೀ ಶಾವಿಗೆ ಬಾತ್ ತೋರಿಸಿದ್ದೀನಿ ಇವತ್ತು. ಇದೇ ಶಾವಿಗೆಯಲ್ಲಿ ಇದೇ ಥರ ದಮ್ ಮೆಥಡಲ್ಲಿ ನಿಮ್ಗೆ ಒಳ್ಳೆ ಗೀ ರೈಸು 5 ನಿಮಿಷದಲ್ಲಿ ಪಟ್ಟಂತ ಗೀ ಶಾವಿಗೆ ಬಾತು, ಇಲ್ಲ ಅಂತ ಹೇಳಿದ್ರೆ ಒಳ್ಳೆ ಶಾವಿಗೆ ಪಲಾವು, ಒಳ್ಳೆ ಶಾವಿಗೆ ವಾಂಗಿಬಾತು, ಆಮೇಲೆ ಒಳ್ಳೆ ಶಾವಿಗೆ ಬಿರಿಯಾನಿ, ಈ ಥರದ್ದೆಲ್ಲ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. 5 ನಿಮಿಷದಲ್ಲಿ ಪಟಾಪಟ್ ಅಂತ ಮಾಡ್ಬೋದು. ನಾನು ನಿಮಗೆಲ್ಲ ಮುಂದಕ್ಕೆ ಹೋಗ್ತಾ ಶಾವಿಗೆದೇ ಒಂದು ಸೀರೀಸು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಇದನ್ನು ಹೇಗಾಗಿದೆ ಒಂದ್ಸಲ ಟೇಸ್ಟ್ ಮಾಡೋಣ. ನೋಡಿ ಉದುದ್ರಾಗಿ ನೋಡಿ ಹೇಗಿದೆ ಮಲ್ಲಿಗೆ ಹೂವು, ಒಂದಕ್ಕೊಂದು ಅಂಟ್ತಾ ಇಲ್ಲ ನೋಡಿ, ಜಿಡ್ಡು ಜಾಸ್ತಿ ಇಲ್ಲ. ಅದಕ್ಕೆ ಎಷ್ಟು ಪೋರ್ಷನ್ ಬೇಕು ಅಷ್ಟೇ. ಕೈಯಲ್ಲಿ ಕಲಿಸಿದ್ರೆ ಒಡೆದೋಗೋದು ಆ ಥರದ್ದೆಲ್ಲ ಆಗುತ್ತೆ ನೋಡಿ. ಹಾಗೆ ಇದೆ ಉದ್ದುದ್ದ ಶಾವಿಗೆ, ಹೈ ಕ್ಲಾಸ್ ಆಗಿದೆ, ಮೃದುವಾಗಿದೆ. ಈಗ ಟೇಸ್ಟ್ ಮಾಡೋಣ. ಒಳ್ಳೆ ಮಜವಾಗಿದೆ, ತುಂಬ ಚೆನ್ನಾಗಿದೆ ಫ್ಲೇವರು. ಮೇಯ್ನು ಆ ಶಾವಿಗೆಗೆ ನೀರು ನಾವು ಪೋರ್ಷನ್ಸ್ ಕರೆಕ್ಟಾಗಿ ಕೊಟ್ಬಿಟ್ರೆ ಜಿಡ್ಡು 50 ಗ್ರಾಮ್ ಮೇಲೆ ಬೇಕಾಗಿಲ್ಲ, ಜಾಸ್ತಿ ಹಾಕೋದು ಬೇಡ. ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಒಂದು 3 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಶಾವಿಗೆ ಬಾತು. ದಯವಿಟ್ಟು ಈ ಮೆಥಡಲ್ಲಿ ಮಾಡಿ ನೋಡಿ. 5 ನಿಮಿಷದಲ್ಲಿ ಆಗಿಬಿಡುತ್ತೆ ತಿಂಡಿ. ಯಾರು ಸಡನ್ನಾಗಿ ಗೆಸ್ಟ್ ಬರ್ತಾರೆ, ಒಂಚೂರು ಈರುಳ್ಳಿ ಕ್ಯಾಪ್ಸಿಕಮ್ ಬಡಿಸೋದು ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ. ದಯವಿಟ್ಟು ಇದನ್ನು ಟ್ರೈ ಮಾಡಿ. ಹಾಗೆ ಇದೇ ರೀತಿಯಾದಂಥ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ಸ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರ ಜೊತೆ, ಸಂಬಂಧಿಕರ ಜೊತೆ ಹಂಚ್ಕೊಳ್ಳಿ. ಆವಾಗ ಅವ್ರ ಮನೇಲೂ ಒಳ್ಳೊಳ್ಳೆ ಅಡುಗೆಗಳು ಮತ್ತು ಸರಿಯಾದ ರೀತಿಯಂತೆ ಅಡುಗೆಗಳು ಆಗುತ್ತೆ ಅನ್ನೋದು ನನ್ನ ಒಂದು ಮನಸ್ಸಿನ ಉದ್ದೇಶ. ಮತ್ತು ನಿಮ್ಮ ಮನೆ ಮದುವೆ, ಗೃಹ ಪ್ರವೇಶ, ಶುಭ ಸಮಾರಂಭಗಳು ಯಾವುದೇ ಇದ್ರೂ ನಮ್ಮ RVR ಕೇಟರರ್ಸ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ನಿಮ್ಮ ಮದುವೆಗಳು ಇನ್ನಿತರ ಸಮಾರಂಭಗಳನ್ನ ಇನ್ನೂ ಹೆಚ್ಚು ಸಕ್ಸಸ್ ಮಾಡೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಇದೇ ರೀತಿಯಾದಂಥ ರೆಸಿಪಿಗಳಿಗೆ ನಮ್ಮ ಕಲರ್ಸ್ ಟಾಕೀಸನ್ನು ಫಾಲೋ ಮಾಡಿ.